ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರ ಮತ್ತು ಶುಕ್ರವಾರ ಎರಡೂ ದಿವಸದ ವೀಡಿಯೋನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಇದು ಗುರುವಾರ ಬೆಳಗ್ಗೆ ವೀಡಿಯೋ ಶುರು ಮಾಡಿರೋದು ನಾನು. ಗುರುವಾರ ಬೆಳಗ್ಗೆ ಹುಂಡುಗಡುಬು ಮತ್ತು ಚಟ್ನಿನ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದು ಹುಂಡುಗಡುಬು ಅಕ್ಕಿ ಕಡುಬು ಅಂತಾರಲ್ಲ, ಅದು ಮಾಡೋದು ಗೊತ್ತಿರಲ್ಲ ಸಾಮಾನ್ಯವಾಗಿ. ಕೆಲವು ಕಡೆ ಗೊತ್ತಿರುತ್ತೆ. ಹಾಸನ ಕಡೆ ತುಂಬಾ ಮಾಡ್ತೀವಿ. ನಮ್ಮ ಬಾಣಾವರ ಸೈಡು ಇದೆಲ್ಲ ಗೊತ್ತೇ ಇಲ್ಲ ಹುಂಡುಗಡುಬು ಅಂದರೆ. ನೋಡಿ, ಇದನ್ನು ನಾನು ಒಂದು ಸಲನೂ ಮಾಡೇ ಇಲ್ಲ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಈ ರೀತಿ ಮಾಡೋದನ್ನು. ನಮ್ಮಮ್ಮ ಯಾವಾಗಲೂ ಮಾಡ್ತಿದ್ರು. ಮತ್ತು ಏನು ಅಂದರೆ, ಇದು ಹುಂಡುಗಡುಬು ಅಕ್ಕಿನ ಮಿಕ್ಸಿಲಿ ಹೊಡ್ಕೋಬೇಕು. ನಾನು 1 ಗ್ಲಾಸ್ ಅಷ್ಟೇ ಮಾಡಿದ್ದೀನಿ. ಟ್ರೈ ಮಾಡೋಕ್ಕಲ್ವ, ಫಸ್ಟ್ ಟೈಮ್ ಮಾಡ್ತಿರೋದು. ಚೆನ್ನಾಗಿ ಬರದೇ ಇದ್ದರೆ ಸುಮ್ಮನೆ ವೇಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಾನು. ಮತ್ತು ಇದು ಚಿಕನ್ ಸಾಂಬಾರಿಗೆ ಮತ್ತು ಚಿಲ್ಕೌರೆ ಬೇಳೆ ಸಾಂಬಾರಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಹುಂಡುಗಡುಬಂತೂ ತುಂಬ ಚೆನ್ನಾಗಿರುತ್ತೆ. ತಿಂದೇ ಇದ್ದವರಿಗೆ ಅಯ್ಯೋ ಇದೇನು ಈ ರೀತಿ ಇದೆ ಅಂತ ಅನ್ನಿಸ್ಬೋದು. ಆದರೆ ನನಗಂತೂ ತುಂಬ ಇಷ್ಟ. ನಮ್ಮ ಹಾಸನ ಕಡೆ ಜಾಸ್ತಿ ಮಾಡ್ತೀವಿ ಇದನ್ನು. ನಾವಂತೂ ನೈಟ್ ಚಿಕನ್ ಸಾಂಬಾರು ಮಾಡಿದ್ರೆ ಬೆಳಗ್ಗೆ ಚಿಕನ್ ಸಾಂಬಾರಿಗೆ ಇದು ಕಂಪಲ್ಸರಿ. ಪ್ರತಿಯೊಂದು ಮನೆಯಲ್ಲೂ ಹುಂಡುಗಡುಬನ್ನೇ ಮಾಡಿರ್ತಾರೆ. ಯಾರ ಮನೆಗೆ ಹೋಗಿ ತಿಂಡಿಗೆ ಎಲ್ರ ಮನೆಯಲ್ಲೂ ಚಿಕನ್ ಸಾಂಬಾರಿಗೆ ಇದನ್ನೇ ಮಾಡಿರ್ತಾರೆ. ನಮ್ಮ ಬಾಣಾವರದ ಕಡೆ ಕಡಿಮೆ ಅನ್ನೋದಿನ್ನೇನು ಮಾಡೋದೇ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ ಮಾಡೋದು. ನಾನು ಫಸ್ಟ್ ಟೈಮ್ ಇದೇ ಮೊದಲು ನಾನು ಟ್ರೈ ಮಾಡಿರೋದು. ಅದನ್ನು ಕೂಡ ಮಾಡೋಕ್ಕೆ ಬರಲ್ಲ ಅಂತೇಳಿ ಮಾಡ್ತಾನೇ ಇರಲಿಲ್ಲ. ನಮ್ಮಮ್ಮ ಕುಕ್ಕರ್ನಲ್ಲೇ ಮಾಡು, ನಾನು ಕುಕ್ಕರ್ನಲ್ಲೇ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು, ನೋಡಿ ಇದು 2 ಮೊದಲು ತೋರಿಸಿದ್ನಲ್ವ, ಇಡ್ಲಿ ಸೆಟ್ಟಿಂದು ಒಂದು ಪ್ಲೇಟು ಮತ್ತು ಕೆಳಗಡೆ ಸಿಂಬಿ ಥರ, ಅದೆರಡನ್ನೂ ನಮ್ಮಮ್ಮ ಊರಿಂದ ಬರ್ತಾ ತಗೊಬಂದಿದ್ರು. ಅವರು ನನಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ನಲ್ವ, ಅದನ್ನೇ ಕಲ್ತ್ಕೊಳ್ಳಿ, ಮಾಡ್ಕೊಂಡು ತಿನ್ನಲಿ, ಇಷ್ಟಪಡ್ತಾರೆ. ಆದರೆ ಬರಲ್ವಲ್ಲ ಅಂತೇಳಿ ಮಾಡ್ಕೊಳ್ಳಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದನ್ನು ತಂದುಕೊಟ್ರು ನನಗೆ. ನೋಡಿ, ಈಗ ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದು ಸ್ಟೀಲ್ ಕಂಬಿ ಇರುತ್ತಲ್ವ, ಸಿಂಬಿ ಥರ ಪಾತ್ರೆಗಳನ್ನ ಇಡೋದು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಪ್ಲೇಟ್ನ ಇಡ್ತಾಯಿದ್ದೀನಿ ಒಂದನ್ನು. ನೋಡಿ, ಈ ರೀತಿ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ಕಟ್ಟಿಟ್ಟಿದ್ದೀನಲ್ವ, ಇವಾಗ ಒಂದೊಂದೇ ಕಡುಬುಗಳನ್ನ ಎಲ್ಲದನ್ನು ಅದ್ರ ಮೇಲೆ ಜೋಡಿಸ್ಕೊಳ್ತೀನಿ ನಾನು. ಜೋಡಿಸಿಟ್ಬಿಟ್ಟು 2 ಅಥವಾ 3 ವಿಷಲ್ನ ಹೊಡ್ಸಿದ್ರೆ ಆಗೋಯಿತು, ಬೆಂದಿರ್ತವೆ ಅವು. ನಾನು 2 ವಿಷಲ್ಗೆ ಬೆಂದೋಗಿರುತ್ತೆ, ಸ್ವಲ್ಪ ಮಾಡಿದ್ದೀನಲ್ವ ಅಂತ ಅಂದ್ಕೊಂಡು 2 ವಿಷಲ್ಗೆ ಆಫ್ ಮಾಡಿದ್ದೆ. ಆಮೇಲೆ ತೆಗೆದು ನೋಡಿದಾಗ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ಇಟ್ಟು 1 ವಿಷಲ್ನ ಹಾಕಿಸ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿ ಚೆನ್ನಾಗಿ ಬಂತಲ್ಲ ಅಂತೇಳಿ ತುಂಬಾ ಖುಷಿ ಆಗೋಯಿತು ನನಗಂತೂ. ಇನ್ನಂತೂ ಆವಾಗಂತೂ ತಿಂಡಿಗಂತೂ ಮಾಡ್ತಾನೆ ಇರ್ತೀನಿ. ಮತ್ತು ಅನ್ವಿಕಾನು ಕಡುಬು ಆದರೆ ತಿಂತಾಳೆ. ಚಟ್ನಿ ಆಗಲಿ, ಚಿಕನ್ ಸಾಂಬಾರೇ ಆಗಲಿ, ಏನೇ ಆಗಲಿ, ಯಾವುದೇ ಒಂದಕ್ಕಾದ್ರೂ ಅಷ್ಟೇ ಕಡುಬು ಅಂದರೆ ತಿಂತಾಳೆ. ಬೆಳಿಗ್ಗೆ ತಿಂಡಿಗೆ ಕಡುಬು ಚಟ್ನಿ ಮಾಡಿದ್ದೀನಿ ಅಂತ ಹೇಳ್ದಾಗ್ಲೇ ಮಧ್ಯಾಹ್ನನೂ ನನಗಿದೇ ಬೇಕು ಅಂತ ಹೇಳ್ತಾ ಇದ್ಲು ಅವಳಂತೂ, ಅನ್ವಿಕಾ. ಆದರೆ ಮಧ್ಯಾಹ್ನ ಊಟಕ್ಕೆ ಅವಳಿಗೆ ಉಳ್ಕೊಳ್ಳಿಲ್ಲ. ಬೆಳಿಗ್ಗೆ ತಿಂಡಿಗೆ ಸರಿ ಅದು ಕಡುಬು ನಾನು ಮಾಡಿದ್ದು ಚಿಕ್ಕ ಗ್ಲಾಸಲ್ಲಿ ಮಾಡಿದ್ದೆ. ಅದೇ 1 ಗ್ಲಾಸು ಮಾಡಿದ್ದು ನಾನು. ದೊಡ್ಡ ಗ್ಲಾಸ್ ಆಗಿದ್ದರೆ ಸರಿ ಆಗ್ತಿತ್ತು ಅನಿಸುತ್ತೆ. ಚಿಕ್ಕ ಗ್ಲಾಸಲ್ಲಿ ಹಾಕಿದ್ನಲ್ವ, ಬೆಳಿಗ್ಗೆ ತಿಂಡಿಗೆ ಕರೆಕ್ಟ್ ಆಯಿತು ಅಷ್ಟೇ. ಅದಕ್ಕೆ ಚಟ್ನಿನ ಮಾಡಿದ್ದೆ. ನಮ್ಮ ಕಡೆ ಬೆಳಿಗ್ಗೆ ತಿಂಡಿಗೆ ಅಂತಲೇ ವಾರದಲ್ಲಿ 1 ದಿವಸ ಅಂತೂ ಕಡುಬನ್ನ ಮಾಡೇ ಮಾಡ್ತಾರೆ. ನಾವೇ ಮಾಡ್ಕೊಂಡು ತಿನ್ನಲ್ಲ ಅಷ್ಟೇ. ಈಗಂತೂ ಸರಿಯಾಗಿ ಗೊತ್ತಾಯ್ತಲ್ವ ಕುಕ್ಕರ್ನಲ್ಲಿ ಮಾಡೋದು. ಅದಕ್ಕೋಸ್ಕರ ಇನ್ನು ನಾನು ಕೂಡ ತಿಂಡಿಗೆ ಮಾಡ್ತಾ ಇರ್ತೀನಿ ಇನ್ನು. ಮತ್ತು ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿ ಆಗಿತ್ತು. ಅದಕ್ಕೋಸ್ಕರ ಮಿಷನ್ಗೆ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ರಾಗಿನ ಒಣಗಾಕಿದ್ದೀನಿ ಬಿಸಿಲಲ್ಲಿ. 2-3 ಡೇಸ್ ಅಂತೂ ಒಣಗಿಸ್ಬೇಕು. ಆದರೆ ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ 1 ದಿವಸ ಒಣಗಿಸಿದ್ರೇ ಆಗೋಗುತ್ತೆ. ಮತ್ತು ಶುಂಠಿ ಮುರಿಯೋದಿತ್ತು. ಶುಂಠಿನ ನೋಡಿ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಬೀಜಕ್ಕೆ ನಮ್ಮ ಅಣ್ಣ ಅವ್ರ ಮನೆಯಿಂದ ಶುಂಠಿನ ತರಿಸ್ಕೊಂಡಿದ್ದೀವಿ. ನಮ್ಮ ಮನೆಯವರೇ ಟ್ರ್ಯಾಕ್ಟರ್ ತಗೊಂಡೋಗಿ 20 ಚೀಲ ತೂಕ ಮಾಡಿಸ್ಕೊಂಡು 20 ಚೀಲ ಶುಂಠಿ ತಂದಿದ್ದೀವಿ. ಹೋದ ವರ್ಷ 35 ಚೀಲ ಹಾಕಿದ್ವಿ. ರೈಟ್ ಇರಲಿಲ್ಲ, ಲಾಸ್ ಮಾಡ್ಕೊಂಡ್ವಿ. ನೋಡೋಣ ಈ ಸಲ ಏನಾಗುತ್ತೆ. 20 ಚೀಲ ಹಾಕ್ತಾಯಿದ್ದೀವಿ. ನೋಡಿ, ಅಲ್ಲೇ ಒಂದು ಕೋತಿ ಕೂಡ ಬಂತು. ಇದು ನಮ್ಮೂರಲ್ಲೇ ಇದೆ. ಒಂದು 20 ಡೇಸ್ ಆಯಿತು ನಮ್ಮೂರಿಗೆ ಬಂದು. ಎಲ್ಲ ಮನೆ ಹತ್ರನೂ ಒಡ್ಡಾಡ್ತಾ ಇರುತ್ತೆ. ನಾವು ಶುಂಠಿ ಮುರಿತಾ ಇದ್ವಿ ಹೊಲದ ಹತ್ರ, ತೋಟದ ಹತ್ರ. ಅಲ್ಲೇ ಬಂದಿತ್ತು, ಅದನ್ನೇ ವೀಡಿಯೋ ಮಾಡಿದೆ ನಾನು. ಅನ್ವಿಕಾ ಕೂಡ ವೀಡಿಯೋ ಮಾಡು ಅಂತ ಹೇಳಿ ಅವಳಿಗೂ ಹೇಳಿದೆ. ಯಾಕಂದರೆ ನಾನು ಶುಂಠಿ ಮುರಿತಾ ಇದ್ವಲ್ಲ, ಅದಕ್ಕೋಸ್ಕರ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅನ್ವಿಕಾಗೂ ಕೊಟ್ಟೆ. ಕೆಲವೊಂದು ಅನ್ವಿಕಾನು ವೀಡಿಯೋ ಮಾಡಿದ್ದಾಳೆ ಇದರಲ್ಲಿ.
ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬುಧವಾರ ಮತ್ತು ಗುರುವಾರ 2 ದಿವಸ ರಜಾ ಕೊಟ್ಟಿದ್ರಲ್ವ, ಅದರಲ್ಲಿ ಗುರುವಾರ ಇದು ವಿಡಿಯೋ ಮಾಡಿರೋದು. ಗುರುವಾರ ಶುಂಠಿ ಮುರಿದಿದ್ದು ಅನ್ವಿಕಾ ಅದಕ್ಕೋಸ್ಕರ ಮನೆ ಹತ್ರ ಇದ್ದಾಳೆ ಇವತ್ತು. ನೋಡಿ, ಇದು ನಾನು ವಿಡಿಯೋ ಮಾಡಿರೋದು. ನೆಕ್ಸ್ಟು ಒಂದು ವಿಡಿಯೋ ಮಾಡಿದ್ದಾಳೆ, ಅದು ಅಂದರೆ ಪಾರಿವಾಳಗಳೆಲ್ಲ ಹಾರಾಡ್ತಿದ್ದು ತುಂಬಾ ಇದ್ವು. ಅದನ್ನೆಲ್ಲ ವಿಡಿಯೋ ಮಾಡು ಅಂತ ಹೇಳಿ ಕೊಟ್ಟರೆ ಅವಳು ಹೇಗೆ ಬೇಕು ಹಾಗೆ ವಿಡಿಯೋ ಮಾಡಿದ್ದಾಳೆ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ನ. ಶುಂಠಿನ ಫುಲ್ ಮುರಿದ್ಬಿಟ್ಟು ಇವತ್ತು ಚಿಕ್ಕ ಚಿಕ್ಕದಾಗಿ ನಮಗೆ ಹೇಗೆ ಬೇಕೆ ಹಾಗೆ ಹಾಕೋಕ್ಕೋಸ್ಕರ ಮುರಿದ್ಬಿಟ್ಟು ಔಷಧಿನ ಹೆಜ್ಜೋಣ ಅಂತೇಳಿ ಅಂದ್ಕೊಂಡಿದ್ವಿ ಇವತ್ತು. ಆದರೆ ಟೊಮೊಟೊ ಆ ಹೊಲಕ್ಕೆ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪೇಪರ್ ಎಳೆಯೋಕ್ಕೆ ಜನ ಬರ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ಮನೆಯವರು ಜನನ ಕರ್ಕೊಂಡು ಹೊಲ್ದ ಹತ್ರ ಹೋದರು ಪೇಪರ್ ಎಳ್ಸೋಕ್ಕೆ. ಅವರು ಬರಲಿಲ್ಲ. ಅದಕ್ಕೋಸ್ಕರ ಇವತ್ತು ಶುಂಠಿಗೆ ಔಷಧಿನ ಹೆಜ್ಜೋಕ್ಕಾಗಲಿಲ್ಲ. ಇನ್ನೇನು ಮಾಡೋದು, 2 ಕೆಲಸ ಒಂದೇ ದಿನ ಮಾಡೋಕ್ಕೆ ಹೋದರೆ ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಶುಂಠಿನ ಮುರಿದ್ಬಿಟ್ಟು ಚೀಲಕ್ಕೆಲ್ಲ ಹಾಕಿಬಿಟ್ಟು ನಾನು ಜೋಡಿಸಿ ಟಾರ್ಪಲ್ನ ಮುಚ್ಚಿ ಮನೆಗೆ ಹೋದೆ. ನಾಳೆ ಔಷಧಿ ಹೆಜ್ಜಿದ್ರೆ ಆಗುತ್ತೆ ಬಿಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ, ಆ ಕೆಲಸಕ್ಕೋಸ್ಕರ ಇದನ್ನು ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಒಬ್ಬರನ್ನ ಕರ್ಕೊಂಡು ನಾವಿಬ್ಬರೂ ಶುಂಠಿನ ಮುರಿದ್ವಿ. ಸಂಜೆ ಆಗೋಯಿತು ಕರೆಕ್ಟಾಗಿ ಶುಂಠಿ ಮುರಿಯೋ ಅಷ್ಟರಲ್ಲಿ. ಸಂಜೆ 6:15 ತನಕ ನಮ್ಮ ಅಕ್ಕ ಇದ್ದರು. ಆಮೇಲೆ ಅವರು ಹಾಲು ಕರಿಬೇಕು, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋದರು. ನೋಡಿ, ಇದು ಅನ್ವಿಕಾ ವೀಡಿಯೋ ಮಾಡ್ತಾ ಇರೋದು, ನಾನಲ್ಲ. ಅದಕ್ಕೆ ಹೇಗೆ ಬೇಕೆ ಏನೇನೋ ವೀಡಿಯೋ ಮಾಡಿದ್ದಾಳೆ ನೋಡಿ, ಎಲ್ಲ ಸ್ಪೀಡಾಗಿ ವೀಡಿಯೋ ಮಾಡಿಬಿಟ್ಟಿದ್ದಾಳೆ. ಇದು ನೆಕ್ಸ್ಟು ಶುಕ್ರವಾರದ ವೀಡಿಯೋ. ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಅನ್ವಿಕಾ ಕೂಡ ಸ್ಕೂಲ್ಗೆ ಹೋದ್ಲು. ಸ್ವಲ್ಪ ಜ್ವರ ಕೂಡ ಇತ್ತು ಅವಳಿಗೆ. ನಾವು ಕಳಿಸೋದೋ ಬೇಡವೋ ಅಂತ ಅನ್ಕೊತಾ ಇದ್ದೆ. ಜ್ವರ ಇರಲಿಲ್ಲ, ಆ್ಯಕ್ಟಿವ್ ಆಗಿದ್ಲು. ಅದಕ್ಕೋಸ್ಕರ ಹೋಗಿ ಬರಲಿ ಅಂತೇಳಿ ಸ್ಕೂಲ್ಗೆ ಕಳಿಸ್ಕೊಟ್ಟೆ ಅವಳನ್ನ. ಚಿತ್ರಾನ್ನ ಮಾಡಿದ್ದೆ, ತಿಂದು ತಗೊಂಡು ಅವಳಂತೂ ಸ್ಕೂಲ್ಗಂತೂ ಹೊರಟು. ನನಗಂತೂ ಏನೂ ಕೆಲಸಗಳಾಗಲೇ ಇಲ್ಲ ಇವತ್ತು. ಯಾಕೆ ಅಂದರೆ ಶುಕ್ರವಾರ ಅಲ್ವಾ, ಕೆಲಸಗಳು ಜಾಸ್ತಿ ಇರುತ್ತೆ ನನಗೆ. ವಾರದ ಕೆಲಸಗಳೆಲ್ಲ ಮಾಡ್ಕೋಬೇಕಿತ್ತು. ಅದ್ರ ಜೊತೆಗೆ ಶುಂಠಿಗೆ ಔಷಧಿ ಹೆಜ್ಜೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ನಮ್ಮ ಮನೆಯವರು ಒಂದು 10-12 ಚೀಲನೇನೋ ಶುಂಠಿ ಔಷಧಿ ಹೆಜ್ಜಿದ್ರು. ಅಷ್ಟರಲ್ಲಿ ಮತ್ತೆ ಹೊಲ್ದ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದರು. ನೋಡಿ, ಈ ಡ್ರಮ್ಗೆ ನೀರನ್ನ ಟ್ಯಾಂಕಿಂದ ತಂದು ತುಂಬಿಸ್ಕೊಂಡ್ವಿ. ಪೈಪ್ನಲ್ಲಿ ಹಿಡಿಬೋದಿತ್ತು ನೀರು ಬಿಟ್ಟಿದ್ದಾಗಲೇ. ಇವರು ಎಲ್ಲಿಟ್ಟು ಔಷಧಿ ಹೆಜ್ಜೋದು ಅಂತ ಏನೂ ನನಗೆ ಹೇಳಿರಲಿಲ್ಲ. ಹಾಗೇ ಹೋಗಿದ್ರು ಹೊಲ್ದ ಹತ್ರ. ಅದಕ್ಕೋಸ್ಕರ ನನಗೆ ಗೊತ್ತಿರಲಿಲ್ವಲ್ಲ, ನಾನು ನೀರನ್ನ ತುಂಬಿಸಿರಲಿಲ್ಲ. ಅವ್ರು ಬಂದಾಗ 11 ಗಂಟೆ ಆಗಿತ್ತು. ಆವಾಗ ಹೋಗಿ ತೋಟದ ಹತ್ರ ಟ್ರ್ಯಾಕ್ಟರ್ ತಗೊಂಡೋಗಿ ಇಬ್ಬರೂ ಹೋಗಿ ಶುಂಠಿನ ಹಾಕ್ಕೊಂಡು ಬಂದ್ವಿ. ಹಾಕ್ಕೊಂಡು ಬಂದ ಮೇಲೆ ನೋಡಿ, ಮನೆ ಹತ್ರನೇ ಇಟ್ಟಿದ್ದೀವಿ. ಡ್ರಮ್ಗೆ ಒಂದು ಫುಲ್ ಡ್ರಮ್ಮು ಔಷಧಿನ ಕದ್ರಿದ್ದೀವಿ. ನೋಡಿ, ಇಷ್ಟೂ ಔಷಧಿ ಹೆಜ್ಜಿರೋದು. ನಮ್ಮ ಮನೆಯವರು ಅರ್ಧ ಮಾಡಿಬಿಟ್ಟು ಹೊಲ್ದ ಹತ್ರ ಹೋದ್ರು ಪೈಪ್ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು. ನಾನು ನನ್ನ ಕೈಲಿ ಆದಷ್ಟು ನಾನು ಔಷಧಿನ ಹೆಜ್ಜಿದೆ. ಈಗ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ನಾನು ಹಾಗೆ ಸುಮ್ಮನೆ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಅವ್ರು ಬರೋ ತನಕ ಎಷ್ಟಾಗುತ್ತೋ ಅಷ್ಟನ್ನ ಹೆಜ್ಜೋಣ ಅಂತ ಹೇಳ್ಬಿಟ್ಟು 2 ಅಥವಾ 3 ಚೀಲನ ಅದರೊಳಗಡೆ ಹಾಕ್ತಾಯಿದ್ದೆ. 5 to 6 ಮಿನಿಟ್ಸ್ ಬಿಟ್ಟು ಆಮೇಲೆ ತೆಗಿತಾ ಇದ್ದೆ. ಫುಲ್ ತುಂಬ ತುಂಬಿರೋ ಚೀಲಗಳಂತೂ ಎತ್ತಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನಂತೂ ಅರ್ಧ ಇರೋ ಅಂಥವನ್ನ ನೋಡಿ ಆ ಚೀಲಗಳನ್ನೇ ಹಾಕಿ ತೆಗೆದು ಸ್ವಲ್ಪನ ರೆಡಿ ಮಾಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಮತ್ತೆ ಹೋಗಲಿಲ್ಲ. ಮಿಕ್ಕಿದೆಲ್ಲದನ್ನು ಅವರೇ ಕೂಡ ಔಷಧಿನ ಹೆಜ್ಜಿ ನೋಡಿ ಮನೆ ಹಿಂದ್ಗಡೆ ಇಲ್ಲಿ ಜೋಡಿಸಿದ್ದೀವಿ. ಇದು ಮೊಳಕೆ ಬಂದ ಮೇಲೆ ಶುಂಠಿನ ಹಾಕಬೇಕು. ಇನ್ನೂ ಹೊಲ ಕೂಡ ರೆಡಿ ಮಾಡಿಲ್ಲ ನಾವು. ಟೊಮೊಟೊ ಕೂಳೆ ಹೊಲನೇ ರೆಡಿ ಮಾಡಬೇಕು. ಅದಿನ್ನೂ ಹೊಲ ರೆಡಿ ಆಗಿಲ್ಲ. ರೆಡಿ ಮಾಡಿ ಈ ತಿಂಗಳ ಒಳಗಡೆನೇ ನಾವು ಶುಂಠಿನ ಹಾಕಬೇಕು. ಇದಿಷ್ಟು ಇವತ್ತಿನ ವೀಡಿಯೋ. ಯಾರಿನ್ನೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಶುಕ್ರವಾರ ನನ್ನ ಕೆಲಸಗಳಂತೂ ಆಗಿತ್ತು. ನೆಲ ಕೂಡ ಒರೆಸಿದ್ದೆ, ಆದರೆ ವಾರ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಔಷಧಿ ಕೂಡ ಹೆಜ್ಜುತ್ತಾ ಇದ್ವಲ್ವ. ಇನ್ನು ಔಷಧಿ ಎಲ್ಲ ಮುಟ್ತಾನೆ ಇರ್ತೀನಿ, ಮತ್ತೆ ಸ್ನಾನ ಮಾಡಿ ವಾರ ಮಾಡಿ ಮತ್ತೆ ಎಲ್ಲ ಇದಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಆಗೋಗಿತ್ತು. ನಮ್ಮ ಮನೆಯವ್ರು ಬೇವಿನ ಸೊಪ್ಪು ಕೂಡ ತಂದಿರಲಿಲ್ಲ. ಔಷಧಿದೆಲ್ಲ ಮುಗಿಸಿ ಶುಂಠಿನೆಲ್ಲ ಜೋಡಿಸಿ ಬಂದಾದಮೇಲೆ 4 ಗಂಟೆ ಆಗೋಗಿತ್ತು. ಸಂಜೆ 4 ಗಂಟೆ ತನಕ ಬರೀ ಶುಂಠಿದೇ ಕೆಲಸ ಆಗೋಯಿತು. ಅದಾದಮೇಲೆ ಬಂದು ನಾನು ಮತ್ತೆ ಕಸಗಳನ್ನ ಹೊಡೆದು ಸ್ನಾನ ಮಾಡ್ಕೊಬಂದು ವಾರ ಮುಗಿಸ್ದೆ. ವಾರ ಮುಗಿಸಾದ್ಮೇಲೆ 5:15 ಆಗಿತ್ತು. ಆವಾಗ ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಹಿಟ್ಟನ್ನ ರುಬ್ಬಿಟ್ಬಿಟ್ಟು
ನೋಡಿ ಇದರೊಳಗಡೆ ಒಂದು ಗ್ಲಾಸ್ನ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ಸರಿ ಚೆನ್ನಾಗಿ ಹುದುಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ರು. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಒಂದು 2-3 ಸಲ ಆಲ್ರೆಡಿ ಮಾಡಿದ್ದೀನಿ ಆದರೆ ಅದನ್ನು ವೀಡಿಯೋ ಮಾಡಿ ಹಾಕಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬಂದಿತ್ತು ಕೂಡ, ಸರಿ ಕೂಡ ಬಂದಿತ್ತು, ಚೆನ್ನಾಗಿತ್ತು. ಚಳಿ ಟೈಮಲ್ಲಿ ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸರಿ ಕೂಡ ಬಂದಿರುತ್ತೆ. ನೋಡಿ ನೈಟ್ ಊಟಕ್ಕೆ ಟೊಮೊಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ರೈಸ್ನ ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಮಾಡ್ತೀನಿ. ಇವಾಗ ಸಂಜೆನೇ ಸಾಂಬಾರನ್ನ ಮಾಡಿಡ್ತಾಯಿದ್ದೀನಿ. ಅನ್ವಿಕಾಗೆ ಓದಿಸೋದು ಬರ್ಸೋದು ಎಲ್ಲದನ್ನು ಮುಗಿಸಿ ಆಮೇಲೆ ರೈಸ್ನ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದವರು ಖಂಡಿತ ಒಂದು ಲೈಕ್ನ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್.